ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ದ್ವೇಷ ಭಾಷಣ ನಿಯಂತ್ರಣ ಕಾಯ್ದೆ ದಮನಕಾರಿ ಕಾನೂನು. ಬಿಎನ್ಎಸ್ ಕಾಯ್ದೆ ಇರುವಾಗ ಹೊಸ ಕಾನೂನು ಏತಕ್ಕೆ? ರಾಜ್ಯ ಸರ್ಕಾರದ ವಿರುದ್ಧ ಬೊಮ್ಮಾಯಿ ಆಕ್ರೋಶ. ಹಾಸನದಲ್ಲಿ ಪೊಲೀಸರು ಪತ್ರಕರ್ತರ ಸೌಹಾರ್ದ ಕ್ರಿಕೆಟ್. ಪತ್ರಕರ್ತರ ತಂಡಕ್ಕೆ ಸೋಲು, ಸೌಹಾರ್ದತೆಗೆ ಗೆಲುವು. ವಿಜೇತ ತಂಡಕ್ಕೆ ನಗದು ಬಹುಮಾನ. ಶಾಸಕ ಸಿಮೆಂಟ್ ಮಂಜು ಅವರಿಗೆ ಜನ್ಮದಿನದ ಸಂಭ್ರಮ. ಸಕಲೇಶಪುರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ. ಕಾರ್ಯಕ್ರಮದಲ್ಲಿ ಹಿರಿಯ ಶ್ರೀಗಳಿಂದ ಆಶೀರ್ವಚನ. ರಾಜ್ಯ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ದ್ವೇಷ ಭಾಷಣ ನಿಯಂತ್ರಣ ಕಾಯ್ದೆ ಒಂದು ದಮನಕಾರಿ ಕಾನೂನು ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಕಲಬುರಗಿ ನಗರದಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ವೈಫಲ್ಯ ಹಾಗೂ ಕಾಂಗ್ರೆಸ್ ಆಂತರಿಕ ಗೊಂದಲಗಳ ಕುರಿತು ಹರಿಹಾಯ್ದರು. ದ್ವೇಷ ಭಾಷಣದ ವ್ಯಾಖ್ಯಾನವನ್ನ ಸರ್ಕಾರ ತನಗಿಷ್ಟ ಬಂದಂತೆ ವಿಸ್ತರಿಸಿದೆ. ಯಾರನ್ನು ಯಾವಾಗ ಬೇಕಾದರೂ ಬಂಧಿಸುವ ಉದ್ದೇಶ ಈ ಕಾನೂನಿನ ಹಿಂದಿದೆ. ಪ್ರಚೋದನಕಾರಿ ಭಾಷಣಗಳನ್ನು ತಡೆಯಲು ಈಗಾಗಲೇ ಬಿಎನ್ಎಸ್ ಕಾಯ್ದೆಯಲ್ಲಿ ಅವಕಾಶವಿದೆ. ಹೀಗಿರುವಾಗ ಹೊಸ ಕಾನೂನಿನ ಅಗತ್ಯವೇನಿದೆ? ಇದು ಅಘೋಷಿತವಲ್ಲ, ಘೋಷಿತ ತುರ್ತು ಪರಿಸ್ಥಿತಿಯಂತೆ ಕಾಣುತ್ತಿದೆ. ಈ ಬಗ್ಗೆ ನಾನು ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾನೆ ಮತ್ತು ಅಗತ್ಯ ಬಿದ್ದರೆ ಕಾನೂನು ಹೋರಾಟ ನಡೆಸುತ್ತೇನೆ. ರಾಜ್ಯ ಸರ್ಕಾರ ಎಲ್ಲಾ ರಂಗಗಳಲ್ಲೂ ವಿಫಲವಾಗಿದೆ. ಅಭಿವೃದ್ಧಿ ಶೂನ್ಯವಾಗಿದ್ದು ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದ್ದು ಇದನ್ನು ಯಾರೂ ಪ್ರಶ್ನೆ ಮಾಡಬಾರದು ಎಂಬ ಕಾರಣಕ್ಕಾಗಿಯೇ ಇಂತಹ ಕಠಿಣ ಕಾನೂನುಗಳನ್ನು ಜಾರಿಗೆ ತರುತ್ತಿದ್ದಾರೆ ಎಂದು ಆರೋಪಿಸಿದರು. ಇಡೀ ದೇಶದಲ್ಲಿ PM ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ಕೇವಲ 7 ರಾಜ್ಯಕ್ಕೆ ಮಾತ್ರ ಕೊಟ್ಟಿದ್ದಾರೆ. ನಮ್ಮ ರಾಜ್ಯಕ್ಕೆ ನಾವು ಆ ಸಂದರ್ಭದಲ್ಲಿ ಭಾಳಷ್ಟು ಪ್ರಭಾವವನ್ನು ಬೀರಿ ಇದನ್ನು ತಗೋಬೇಕಾಯಿತು. ಗುಲ್ಬರ್ಗಾದಲ್ಲಿ ಮಾಡಬೇಕನ್ನುವಾಗ ರೈಲ್ ಲಿಂಕು, ಏರ್ ಲಿಂಕು ಎಲ್ಲವೂ ಕೂಡ ಪರಿಶೀಲನೆ ಮಾಡಿ ಕೊನೆಗೆ ಮಾಡಿದರು. ಜಾಗನೂ ಕೂಡ ಏನು ಕಟ್ರಿ ಸ್ವಲ್ಪ ಇಲ್ಲ ನೀವರು ಹೇಳ್ರಿ. ಇಲ್ಲಿ ಜಾಗ ಕೂಡ ಥರ್ಮಲ್ ಪ್ಲಾಂಟಿಗೆ ಮೀಸಲಿದ್ದ ಜಾಗ 900 ಎಕರೆಯನ್ನು ನಾವು ಬದಲಾವಣೆ ಮಾಡಿ ಟೆಕ್ಸ್ಟೈಲ್ ಪಾರ್ಕಿಗೆ ನಮ್ಮ ಸರ್ಕಾರ ಸಂಪೂರ್ಣವಾಗಿ ಫ್ರೀಯಾಗಿ ಕೊಟ್ಟಿದೆ. ಅದಕ್ಕೆ ಅಡಿಗಲ್ಲನ್ನು ಕೂಡ ಹಾಕಿದ್ದೀವಿ. ರಾಜ್ಯ ಸರ್ಕಾರ ಮಾಡಬೇಕಾಗಿದ್ದು ಇಷ್ಟೇ. ಈಗ ಒಂದು ಆ್ಯಂಕರ್ ಇಂಡಸ್ಟ್ರಿ ಅಂತ ತರಬೇಕು. ಒಂದು ದೊಡ್ಡ ಆ್ಯಂಕರ್ ಇಂಡಸ್ಟ್ರಿನ ತಂದು ಅಲ್ಲಿರೋ ಮತ್ತು ಎಲ್ಲ ಫೆಸಿಲಿಟೀಸ್ ಏನು ಕೊಡಬೇಕೆಲ್ಲ ಕೊಟ್ಟಿದ್ದೇವೆ. ಎಲೆಕ್ಟ್ರಿಸಿಟಿ ಕನ್ಸೆಷನ್ನು, ವಾಟರ್ ಕನ್ಸೆಷನ್ನು, ಎಲ್ಲ ರೀತಿಯ ಕನ್ಸೆಷನ್ ಕೊಟ್ಟ ಮೇಲೆ PM ಮಿತ್ರ ಪಾರ್ಕ್ ಮಾಡಿರ್ತಾರೆ. ಹಂಗೆ ಮಾಡೋದಿಲ್ಲ. ಇದನ್ನು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಅವರು ಇಲ್ಲಿ ತರಬೇಕಾಗತ್ತೆ. ಆ ತರುವಂಥ ಕೆಲಸವನ್ನು ಇವತ್ತು ಮಾಡಿಲ್ಲ. ನಾನು ಕೂಡ ನಗರದ DAR ಮೈದಾನದಲ್ಲಿಂದು ಜಿಲ್ಲಾ ಪೊಲೀಸರು ಮತ್ತು ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ತಲಾ 2 ತಂಡಗಳ ನಡುವೆ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿ ನಡೆಯಿತು. ಬೆಳಗ್ಗೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಶ್ರೀನಿಧಿ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ JR ಕೆಂಚೇಗೌಡ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ HP ಮದನಗೌಡ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮಾಡುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಶ್ರೀನಿಧಿ ಅವರು, ಪೊಲೀಸರು ಪತ್ರಕರ್ತರ ನಡುವೆ ಅವಿನಾಭಾವ ಸಂಬಂಧ ಇರುವುದು ಒಳ್ಳೆಯ ಬೆಳವಣಿಗೆ. ಇದು ಹೀಗೆ ಮುಂದುವರಿಯುವುದು ಸ್ವಾಗತಾರ್ಹ ಹಾಗೂ ಉತ್ತಮ ಬೆಳವಣಿಗೆ ಎಂದರು. ಚೆನ್ನಾಗಿ ಭಾಷಣ ಮಾಡಿದ್ರು. ನಮ್ಮಲ್ಲಿ ಒಂದೇ ಒಂದು ನಮ್ಮ ಪತ್ರಕರ್ತ ಬಂಧುಗಳು ಮತ್ತೆ ನಮ್ಮ ಪೊಲೀಸ್ ಬಂಧುಗಳು ಒಳ್ಳೆ ಮ್ಯಾಚ್ ಆಡಬೇಕು, ಕಾಂಪಿಟೇಟಿವ್ ಆಗಿ ಇರಬೇಕು, ಒಳ್ಳೆಯದಾಗಿ ಮಾಡಬೇಕು. ಅಂತಿಮವಾಗಿ ನನ್ನ ಇಚ್ಛೆ, ವೈಯಕ್ತಿಕ ಇಚ್ಛೆ, ನಮ್ಮವ್ರಿಗೆ ಕೋಲ್ಕತ್ತಾ ಸೌಹಾರ್ದವಾಗಿ ಒಳ್ಳೆ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಆಶಿಸ್ತಾ ಥ್ಯಾಂಕ್ ಯು. ಸೌಹಾರ್ದ ಕ್ರೀಡಾಕೂಟಕ್ಕೆ ಶಸ್ತ್ರನ ಕೊಡ್ತಾ ಎಲ್ಲರೂ ಕೂಡ ಕ್ರೀಡಾ ಮನೋಭಾವದಿಂದ ಆಟ ಆಡಿ ಇಲ್ಲಿ ಗೆಲುವು ಸೋಲು ಮುಖ್ಯ ಅಲ್ಲ. ನಮ್ಮ ಪತ್ರಕರ್ತರು ಮತ್ತು ಪೊಲೀಸರ ನಡುವಿನ ಬಾಂಧವ್ಯ ಮುಂದುವರಿಯುವ ಮುಖ್ಯ. ಆ ನಿಟ್ಟಿನಲ್ಲಿ ಉತ್ತಮವಾಗಿ ಆದಂಥ ತಂಡಕ್ಕೆ ಯಶಸ್ವಿ ಆಗ್ತಾ ಎಲ್ಲರಿಗೂ ಧನ್ಯವಾದಗಳು ಹೇಳಿದ್ದಾರೆ. ಕ್ರಿಕೆಟ್ ಪಂದ್ಯಾವಳಿ ಇದು ಈಗ ನಿರಂತರವಾಗಿ ಮತ್ತೆ ಮತ್ತೆ ನಡೀಬೇಕು. ಹಾಗಾಗಿ ಸ್ವಾಭಾವಿಕವಾದಂತಹ ಕ್ರಿಕೆಟ್ ಪಂದ್ಯಾವಳಿ ಇದಾಗಿದೆ. ಹಿಂದಿನಿಂದ ಕೂಡ ಅದೇ ರೀತಿ ಬಂದಿದೆ ಸರ್. ಇವತ್ತು ಕೂಡ ಅದೇ ರೀತಿ ಇರುತ್ತೆ ಅಂತ ಪಂದ್ಯದಲ್ಲಿ ಪೊಲೀಸ್ ತಂಡ ಜಯಭೇರಿ ಬಾರಿಸಿತು. ವಿಜೇತ ತಂಡಗಳ ನಾಯಕರಾದ ಡಿವೈಎಸ್ಪಿ ಮಾಲತೇಶ್, ಇನ್ಸ್ಪೆಕ್ಟರ್ ವಿನಯ್ ಅವರಿಗೆ ಜಿಲ್ಲಾ ಪತ್ರಕರ್ತರ ಸಂಘದ ಪರವಾಗಿ JR ಕೆಂಚೇಗೌಡ ಮತ್ತು HP ಮದನಗೌಡ ಅವರು 5,000 ರೂಪಾಯಿ ನಗದು ಬಹುಮಾನ ನೀಡಿ ಅಭಿನಂದಿಸಿದರು. ಈ ವೇಳೆ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ HP ಮದನಗೌಡ, ಹಾಸನ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ JR ಕೆಂಚೇಗೌಡ, ಮಾಜಿ ಅಧ್ಯಕ್ಷರಾದ ಬಾಳುಗೋಪಾಲ್, BR ಉದಯ್ ಕುಮಾರ್, ರವಿ ನಾಕಲ್ಗೂಡು, ಹಿರಿಯ ಪತ್ರಕರ್ತ ಉದಯ ರವಿ, ಸಂಘದ ಪದಾಧಿಕಾರಿಗಳು ಸೇರಿದಂತೆ ಇತರರು ಹಾಜರಿದ್ದರು.
ಬದುಕಿನಲ್ಲಿ ಕರುಳು ಮತ್ತು ಕೊರಳಿನ ಮಾತುಗಳ ನಡುವಿನ ವ್ಯತ್ಯಾಸ ತಿಳಿಯುವುದು ಮುಖ್ಯ. ಸ್ವಾರ್ಥವಿಲ್ಲದ ಆತ್ಮಪೂರ್ವಕ ಸೇವೆ ಮನುಷ್ಯನಿಗೆ ಬದುಕಿನುದ್ದಕ್ಕೂ ನೆರವಾಗುತ್ತದೆ ಎಂದು ಹಾಸನ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ತಿಳಿಸಿದರು. ಶಾಸಕ ಸಿಮೆಂಟ್ ಮಂಜು ಅವರ ಜನ್ಮದಿನದ ಅಂಗವಾಗಿ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಆತ್ಮಪೂರ್ವಕವಾಗಿ ಮಾಡಿದ ಸೇವೆ ಬದುಕಿನುದ್ದಕ್ಕೂ ನೆರವಾಗುತ್ತದೆ. ಸ್ವಾರ್ಥದಿಂದ ಮಾಡಿದ ಸೇವೆ ಕ್ಷಣಿಕ. ಬಡವರ ಸೇವೆ ಮಾಡುವುದರಿಂದ ದೇವರ ಕೃಪೆಗೆ ಪಾತ್ರರಾಗಬಹುದು. ಹುಟ್ಟಿದ ನಾಡು ಹಾಗೂ ಹೆತ್ತ ತಾಯಿ ಸ್ವರ್ಗಕ್ಕೆ ಸಮ. ಈ ಇಬ್ಬರಿಗೂ ಆತ್ಮಪೂರ್ವಕ ಸೇವೆ ಮಾಡಿದರೆ ಮತ್ತಾವ ದೇವಸ್ಥಾನಕ್ಕೂ ಹೋಗುವ ಅಗತ್ಯವಿಲ್ಲ ಎಂದರು. ಭಗವಂತ ಕೊಟ್ಟಂತ ಅವಕಾಶಗಳನ್ನು ಸಾರ್ಥಕಪಡಿಸಿಕೊಂಡು ಇವತ್ತು 45ನೇ ವರ್ಷದ ಜನ್ಮದಿನವನ್ನ ಆಚರಣೆ ಮಾಡುವಂತ ಎಲ್ಲ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಪರಮಪೂಜ್ಯ ಮಹಾಸನ್ನಿಧಿಯವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈಗಾಗಲೇ ಇನ್ನೂ ಅನೇಕ ಸ್ವಾಮಿಗಳ ದರ್ಶನ ಆಶೀರ್ವಾದ ಮಾಡಿ ಇವತ್ತು ಮಂಜಣ್ಣವರ ಬಗ್ಗೆ ಸಾಕಷ್ಟು ಅಭಿಮಾನ ಇಟ್ಕೊಂಡು ಅವರ ಕಾರ್ಯಕರ್ತರು ಎಲ್ಲ ಸಮುದಾಯದ ನಮ್ಮ ಸಕಲೇಶ್ವರದ ಎಲ್ಲ ಆಸ್ತಿಕ ಸದ್ಭಕ್ತವೃಂದದವರೇ, ಪತ್ರಿಕಾ ಸಂಘಿತರೆ, ಉಚಿತ ಆರೋಗ್ಯ ತಪಾಸಣಾ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ಬಂದಿರುವಂತಹ ನಮ್ಮ ಹಾಸನ ಹಿಂಸ ಎಲ್ಲ ಇಸಲೂರು ತೆಂಕಲಗೂಡು ಬ್ರಹ್ಮನಟದ ಶ್ರೀ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಆಶೀರ್ವಚನ ನೀಡಿ, ಬದುಕು ಮಾದರಿಯಾಗಿರಬೇಕು. ಹೇಗಾದರೂ ಬದುಕುವುದಕ್ಕೆ ಅರ್ಥವಿಲ್ಲ, ಹೀಗೆ ಬದುಕಬೇಕೆಂದು ಬದುಕಿದಾಗ ಬದುಕಿಗೆ ಅರ್ಥ ಬರುತ್ತದೆ. ಸಾಧಕರು ನಮ್ಮ ಮಾದರಿಗಳಾಗಬೇಕು. ಆದರೆ ಇಂದಿನ ಯುವ ಜನಾಂಗಕ್ಕೆ ಯಾರ್ಯಾರು ಮಾದರಿಯಾಗುತ್ತಿದ್ದಾರೆ ಎಂಬುದನ್ನು ಗಮನಿಸಬೇಕು ಎಂದರು. ಎಲ್ಲೋ ತನಕ ಜನಪ್ರಿಯ ಶಾಸಕರಾಗಿ ಗೆದ್ದ ನಂತರ ಜನೋಪಯೋಗಿ ಶಾಸಕ ಆಗ್ತಕ್ಕಂಥದ್ದು. ಎಲ್ಲೂ ಅವರಿಗೆ ಏನಾಗಬೇಕು ಅಂದ್ರೆ ಅವರು ಜನಪ್ರಿಯ ಶಾಸಕರಾಗಿರ್ಬೇಕು. ಗೆದ್ದ ನಂತರ ಜನರ ಉಪಯೋಗಿ ಶಾಸಕರಾಗಿ ಮುಂದುವರಿಬೇಕು. ಎಲ್ಲೋ ತನಕ ಯಾವುದೇ ಪಕ್ಷದ ಚಿಹ್ನೆಯನ್ನು ಇಟ್ಕೊಂಡು ಗೆದ್ರೂ ಕೂಡ ಗೆದ್ದ ನಂತರ ಅವರ ಕೆಲಸ ಏನಾಗಬೇಕು ಅಂದ್ರೆ ಎಲ್ಲ ಜನಸಾಮಾನ್ಯರಿಗೆ ಉಪಯೋಗವಾಗುವಂತ ಕೆಲಸವನ್ನ ಮಾಡತಕ್ಕಂತ ವ್ಯಕ್ತಿ ಆ ಶಾಸಕರಾಗಬೇಕು. ಅತ್ಯಂತ ಸರಳ ವ್ಯಕ್ತಿತ್ವ. ಏಕೆಂದ್ರೆ ಮಂಜುನಾಥರವರು ಗೆಲ್ಲುವುದಕ್ಕಿಂತ ಮೊದಲೇ. ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಜನರು ನನಗೆ ಕೊಟ್ಟ ಅಧಿಕಾರವನ್ನ ಶಕ್ತಿ ಮೀರಿ ಒಳ್ಳೆಯ ಕೆಲಸಗಳಿಗೆ ಬಳಸಿಕೊಳ್ಳುತ್ತೇನೆ. ನನ್ನಿಂದ ಜನರಿಗೆ ಯಾವುದೇ ದ್ರೋಹವಾಗುವುದಿಲ್ಲ. ನನ್ನ ಜೀವನದ ಕಟ್ಟಕಡೆಯವರೆಗೂ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಎಲ್ಲ ನಮ್ಮ ಮುಖಂಡರುಗಳು, ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರುಗಳು, ಎಲ್ಲ ಮುಖಂಡರು ಸೇರಿ ತುಂಬಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ಸಿದ್ದೇಶ್ವರ ಉಪಸ್ಥಿತರಿದ್ದಾರೆ. ಜಯಣ್ಣವರಿರ್ಬೋದು, ನಮ್ಮ ವಿದ್ಯಾರ್ಥಿಗಳಿರ್ಬೋದು, ಚಂದ್ರಕಲಾಕರ್ಬೋದು, ಎಲ್ಲರೂ ಕೂಡ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ. ನಮ್ಮೆಲ್ಲರ ಉದ್ದೇಶ ಒಂದೇ, ನಾವು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಉಪಯೋಗವನ್ನು ಮಾಡಿ ಹೆಚ್ಚಿನ ಕೂಡ ದುರ್ಬಳಕೆ ಮಾಡ್ತಾ ಇರೋ ರೀತಿಯಲ್ಲಿ ಈ ಕ್ಷೇತ್ರದ ಕಟ್ಟ ಕಡೆ ಕೂಡ ಪ್ರಾಮಾಣಿಕವಾಗಿ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಹೀಗೆ ಬಂದಿರಲಿ ಅಂತೇಳಿ ಸಂದರ್ಭದಲ್ಲಾದ್ರೂ ಕೂಡ ಭಾವಿಸ್ತಾ, ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಶಾಸಕ ಸ್ಥಾನವನ್ನು ಕೊಟ್ಟಿದ್ದೀರಾ. ಆ ಕೊಟ್ಟಿರ್ತಕ್ಕಂಥ ಸ್ಥಾನವನ್ನ ಈ ಕ್ಷೇತ್ರದ ಅಭಿವೃದ್ಧಿಗೆ, ಈ ಕ್ಷೇತ್ರದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನ ನನ್ನ ಆತ್ಮ ಸಾಕ್ಷಿಯಾಗಿ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ನಿಮ್ಮ ಆಸೆ ಪ್ರೀತಿಯಾಗಿದ್ದೆ. ನಿಮ್ಮ ಪ್ರೀತಿಗೆ ಖಂಡಿತವಾಗಲೂ ಕೂಡ ನಾನು, ನನ್ನ ಕುಟುಂಬ, ನನ್ನ ಜೀವನ. ವೇದಿಕೆಯಲ್ಲಿ ಕಲ್ಮಠದ ಶ್ರೀ ಮಹಾಂತ ಸ್ವಾಮೀಜಿ, ಕಾರಜೋಳ್ಳಿ ಹಿರೇಮಠದ ಶ್ರೀ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿ, ಸಂಕ್ಲಾಪುರ ಮಠದ ಕಿರಿಯ ಶ್ರೀ ಶಾಂತವೀರ ಮಲ್ಲಿಕಾರ್ಜುನ ಸ್ವಾಮೀಜಿ, ಹಾಸನ ತಣ್ಣೀರುಹೊಳ ಮಠದ ಶ್ರೀ ವಿಜಯಕುಮಾರ ಸ್ವಾಮೀಜಿ, ಮುಖಂಡರಾದ ಪ್ರತಾಪ್, ವಳಲಹಳ್ಳಿ ಅಶ್ವಥ್, ನೇತ್ರ ಮಂಜುನಾಥ್, ಹಾಸನ ಕಿಮ್ಸ್ ಆಸ್ಪತ್ರೆಯ ನಿರ್ದೇಶಕ ಡಾ ರಾಜಣ್ಣ ಸೇರಿದಂತೆ ಇತರರು ಹಾಜರಿದ್ದರು. ನಗರದ ಹಸನಾಂಬ ಕಲಾಕ್ಷೇತ್ರದಲ್ಲಿಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮೈಸೂರು ವಿಭಾಗ ಮಟ್ಟದ ಪದಾಧಿಕಾರಿಗಳು, ನಿವೃತ್ತ ನೌಕರರು ಹಾಗೂ ಕುಟುಂಬ ಪಿಂಚಣಿದಾರರ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ನಿವೃತ್ತ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಕೆ ಭೈರಪ್ಪ, ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಆರೋಗ್ಯ ಭಾಗ್ಯ ಯೋಜನೆಯನ್ನು ತಕ್ಷಣ ಜಾರಿಗೆ ತರಬೇಕು. ಕಾಲಮಾನಕ್ಕೆ ತಕ್ಕಂತೆ ನಿವೃತ್ತಿ ವೇತನ ಪರಿಷ್ಕರಣೆ ಮಾಡಿ ಜಾರಿಗೊಳಿಸಬೇಕು. ಸೌಲಭ್ಯಗಳನ್ನು ಕಲ್ಪಿಸುವುದು ಸರ್ಕಾರದ ಕರ್ತವ್ಯವಾಗಿದ್ದು, ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟದ ರೂಪುರೇಷೆಗಳನ್ನು ರೂಪಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇವತ್ತೇನಾದರೂ ಇಲ್ಲಿ ನಿಂತು ಮಾತನಾಡೋದಕ್ಕೆ ನಮಗೆ ಒಂದು ಉತ್ಸಾಹ ಇದೆ ಅಂತ ಹೇಳಿದರೆ ಅವರು ನಮಗೆ ಕೊಟ್ಟಂಥ ಸ್ಫೂರ್ತಿ. ಅದನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ. ನಾನು ಕೂಡ ಒಬ್ಬ ಸರ್ಕಾರಿ ನೌಕರರ ಮಗನಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನನ್ನ ತಂದೆಯವರು HB ನಿಂಗೇಗೌಡ ಅಂತ ದುದ್ದದ ಹತ್ರ ಹೆರಗು ಅಲ್ಲಿ ಕಾರ್ಯನಿರ್ವಹಿಸಿ ಅವರ ಮಗನಾಗಿ ಜನಿಸಿ ಹಾಸನ ಜಿಲ್ಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಬೆಂಗಳೂರಿನಲ್ಲಿ ಸರ್ಕಾರಿ ನೌಕರರಿಗೆ ಸೇವೆಯನ್ನು ಸೇರಿಸಿ ಸುಮಾರು 33 ವರ್ಷಗಳು ಆ ಸಂಘಟನೆಯಲ್ಲಿ ನಾನು
ವಿವಿಧ ಆಯಾಮಗಳಲ್ಲಿ ಕೆಲಸ ಮಾಡುವಂತಹ ಸೌಭಾಗ್ಯ ಇವತ್ತು ಸಿಕ್ಕಿದೆ ಅಂತ ಹೇಳಿದರೆ ಪ್ರಾಯಶಃ ಈ ಜಿಲ್ಲೆಯ ಒಂದು ಪವಿತ್ರ ನೆಲದ ಹಿರಿಮೆ ಅಂತೇಳಿ ನಾನಾದರೂ ಅಂದ್ಕೊಂಡಿದ್ದೆ. ನಮ್ಮ ರಂಗೇಗೌಡರು ಮಾತನಾಡ್ತಾ ಹೇಳ್ತಾ ಇದ್ದರು, ಮುಂದಿನ ದಿವಸಗಳಲ್ಲಿ ನಿವೃತ್ತಿ ನೌಕರರಾಗಿರ್ಬೋದು ಅಥವಾ ಸರ್ಕಾರಿ. ಕಾರ್ಯಕ್ರಮದಲ್ಲಿ ಶಾಸಕ ಎಚ್ಪಿ ಸ್ವರೂಪ್, ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಅನಂತರಾಮು, ಪ್ರಧಾನ ಕಾರ್ಯದರ್ಶಿ ರಂಗೇಗೌಡ, ಖಜಾಂಚಿ ಎಸ್ಎಂ ಆನಂದಪ್ಪ, ಉಪಾಧ್ಯಕ್ಷ ಶ್ರೀನಿವಾಸ್, ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ, ಉಪಾಧ್ಯಕ್ಷ ಕೆಎಂ ಶ್ರೀನಿವಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕ್ರಿಸ್ಮಸ್ ಎಂಬುದು ಮಾನವೀಯತೆಯ ಹಬ್ಬವಾಗಿದ್ದು ಶಾಂತಿ ಸಹಬಾಳ್ವೆಯ ಸಂಕೇತವಾಗಿದೆ ಎಂದು ಕ್ರೈಸ್ಟ್ ಶಾಲೆಯ ಕ್ಯಾಂಪಸ್ ಡೈರೆಕ್ಟರ್ ರೆವರೆಂಡ್ ಫಾದರ್ ಅಲೆಕ್ಸ್ ತಿಳಿಸಿದ್ದಾರೆ. ನಗರದ ಕ್ರೈಸ್ಟ್ ಶಾಲೆಯಲ್ಲಿಂದು ನಡೆದ ಕ್ರಿಸ್ಮಸ್ ಹಬ್ಬದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮನುಷ್ಯನಾಗಿ ಹುಟ್ಟಿದ ಮೇಲೆ ಹೇಗೆ ಜನರೊಡನೆ ಬೆರೆತು ಪ್ರೀತಿಯಿಂದ ಜೀವಿಸಬೇಕು ಎಂಬುವ ಸಂದೇಶ ಸಾರುವ ಈ ಕ್ರಿಸ್ಮಸ್ ಹಬ್ಬ ನಾಡಿನಾದ್ಯಂತ ಆಚರಿಸಲ್ಪಡುತ್ತಿದೆ. ತಮಗಾಗಿ ರಾಜನು ಅರಮನೆಯಲ್ಲಿ ಹುಟ್ಟುತ್ತಾನೆಂಬ ನಿರೀಕ್ಷೆಯಲ್ಲಿದ್ದ ಜನರಿಗೆ ಕೊಟ್ಟಿಗೆಯಲ್ಲಿ ಹುಟ್ಟಿ ಪ್ರಪಂಚಕ್ಕೆ ಮಾದರಿ ಸಂದೇಶ ನೀಡಿದ ಯೇಸುಕ್ರಿಸ್ತರ ಜನ್ಮದಿನಾಚರಣೆ ಇದಾಗಿದ್ದು, ಸರಳತೆಯ ಬದುಕು ನೆಮ್ಮದಿ ನೀಡುವ ಸಂದೇಶವನ್ನ ಇಡೀ ವಿಶ್ವಕ್ಕೆ ಯೇಸುಕ್ರಿಸ್ತರು ಪಸರಿಸಿದ್ದಾರೆ. ಶಾಂತಿ ಸಮಾಧಾನದ ಈ ಹಬ್ಬದಲ್ಲಿ ಕ್ರೈಸ್ತ ಬಾಂಧವರು ಒಂದೆಡೆ ಸೇರಿ ಯೇಸುಕ್ರಿಸ್ತನ ಸ್ಮರಣೆ ಮಾಡುವ ಮೂಲಕ ಸಮಾಜಕ್ಕೆ ಒಳಿತನ್ನು ಬಯಸುವ ಈ ಹಬ್ಬದಲ್ಲಿ ಪಾಲ್ಗೊಳ್ಳುವ ಎಲ್ಲರ ಪರವಾಗಿ ತಾನು ಕ್ರಿಸ್ಮಸ್ ಹಬ್ಬದ ಶುಭಾಶಯ ಕೋರುವುದಾಗಿ ತಿಳಿಸಿದರು. ಈ ಕ್ರಿಸ್ಮಸ್ ಇವತ್ತು ನಮ್ಮನ್ನು ಕಟ್ ಮಾಡ್ತೀರಾ ಸರ್? ಕ್ರಿಸ್ಮಸ್ ದಿನ ನಮ್ಮನ್ನು ಜ್ಞಾಪಿಸುತ್ತದೆ. ಈ ದಿನ ಕ್ರಿಸ್ತನು ಗೋದಲಿಯಲ್ಲಿ ಹುಟ್ಟಿದ ದಿನವಾಗಿ ಆಚರಿಸಲಾಗುತ್ತದೆ. ಅಂದರೆ ರಾಜರನ್ನು ತಮ್ಮನ್ನು ಕಾಪಾಡುವಂತಹ ರಾಜನು ಬರುವಿಕೆಗಾಗಿ ಕಾಯ್ತಿದ್ದಂಥ ಜನರು ಈ ಕ್ರಿಸ್ತನು ಯಾವುದೋ ಒಂದು ಅರಮನೆಯಲ್ಲಿ ಹುಟ್ಟುತ್ತಾನೆ ಎಂಬ ನಿರೀಕ್ಷೆಯಲ್ಲಿದ್ದರು. ಆದರೆ ಅವನು ಹುಟ್ಟಿದ್ದು ಗೋದಲಿಯಲ್ಲಿ ನಾವು ಚರಿತ್ರೆಯಲ್ಲಿ ಕಾಣ್ತಿದ್ದೇವೆ. ಎಂದರೆ ಮನುಷ್ಯರನ್ನು ಪ್ರೀತಿಸಬೇಕಾದ್ರೆ, ಮನುಷ್ಯರನ್ನು ಸೇವಿಸಬೇಕಾದ್ರೆ ಅತ್ಯಂತ ಸಣ್ಣವನಾಗಿ ಬಾಳಿದರೆ, ಅದು ಸಣ್ಣವನಾಗಿದ್ದರೆ ಮಾತ್ರ ಅವನು ಮುಂದಕ್ಕೆ ಜನರನ್ನು ಮುಂದಕ್ಕೆ ತರುವುದಕ್ಕೆ, ಸಮಾಧಾನ ಪ್ರೀತಿಯಲ್ಲಿ ಶಾಂತಿಯಲ್ಲಿ ತರುವುದಕ್ಕೆ ಸಾಧ್ಯ ಎಂದು ಅರಿತು ಗೋದಲಿಯಲ್ಲಿ ಹುಟ್ಟಿ ಸಮಸ್ತ ಜನರಿಗೆ ಸೌಖ್ಯವನ್ನು ದಯಪಾಲಿಸಿದಂತಹ ಮಹಾಪುರುಷನಾಗಿದ್ದಾರೆ ಯೇಸು ಎನ್ನುವಂತಹ ಗೋದಲಿಯಲ್ಲಿ ಹುಟ್ಟಿದಂತಹ ದಿವ್ಯ ಶಿಶು. ಆ ಶಿಶುವಿನ ಹಬ್ಬವನ್ನು ಆಚರಿಸುವಾಗ ಸಮಸ್ತ ಜನ. ಈ ಸಂದರ್ಭದಲ್ಲಿ ಟ್ರಸ್ಟ್ ಶಾಲೆಯ ಪ್ರಾಂಶುಪಾಲ ರೆವರೆಂಡ್ ಫಾದರ್ ಹನುಮಾನ್ ಜೋಸೆಫ್, ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ರಿಜೋ ಥಾಮಸ್, ಫಾದರ್ ಲ್ಯಾನ್ಸಿ ಎಂ ಫರ್ನಾಂಡಿಸ್ ಇತರರು ಉಪಸ್ಥಿತರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನ ಗಡಿಭಾಗದ ಆನಗೋಳದ ಅರ್ಪಿತ ವಿದ್ಯಾಸಂಸ್ಥೆಯಲ್ಲಿ ರೈತ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಮಕ್ಕಳ ರೈತ ಸಂತೆ ಗಮನ ಸೆಳೆಯಿತು. ಮಕ್ಕಳಿಗೆ ಕೇವಲ ಪಠ್ಯದ ಜ್ಞಾನವಷ್ಟೇ ಅಲ್ಲದೆ ಪ್ರಾಯೋಗಿಕವಾಗಿ ವ್ಯವಹಾರಿಕ ಜ್ಞಾನ ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿತ್ತು. ಸಂತೆಯಲ್ಲಿ ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿ ತರಕಾರಿ ಹಾಗೂ ಧಾನ್ಯಗಳ ಮಾರಾಟ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ರು. ಅಕ್ಕಪಕ್ಕದ ಗ್ರಾಮಸ್ಥರು ಆಗಮಿಸಿ ಮಕ್ಕಳಿಂದ ವಸ್ತುಗಳನ್ನು ಖರೀದಿಸುವ ಮೂಲಕ ಪ್ರೋತ್ಸಾಹ ನೀಡಿದ್ರು. ಇಂತಹ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಸುತ್ತದೆ ಎಂದು ಪೋಷಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಲಬುರಗಿ ನಗರದ ಡಾ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿಂದು ವಿಶ್ವ ರೈತ ದಿನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವಿವಿಧ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಕೃಷಿ ಕ್ಷೇತ್ರವು ದೇಶದ ಆರ್ಥಿಕತೆಯ ಮೂಲಾಧಾರವಾಗಿದೆ. ರೈತರ ಶ್ರಮದಿಂದಲೇ ಇಂದು ನಾವೆಲ್ಲರೂ ಅನ್ನ ಉಣ್ಣುತ್ತಿದ್ದೇವೆ. ಅವರ ಬದುಕನ್ನು ಹಸನು ಮಾಡುವುದು ಸರ್ಕಾರದ ಆದ್ಯತೆಯಾಗಬೇಕು ಎಂದು ಆಶಯ ವ್ಯಕ್ತಪಡಿಸಿದರು. ಕೃಷಿ ಮತ್ತು ರೈತರ ವಿಚಾರಗಳು 3 ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಸ್ತಾಪವಾಗಿಲ್ಲ. ಕೃಷಿ ಇಲ್ಲದೇ ಈ ದೇಶ ಕಟ್ಟುವಂತ ಪ್ರಯತ್ನ ನಡೀತು. ಅಲ್ಲಿನೇ ಈ ದೇಶ ಇವತ್ತು ಹಿಂದುಳಿದಕ್ಕೆ ಸಾಧ್ಯ ಆಗಿದೆ. ನೀವು ರೈತರನ್ನ ಬಿಟ್ಟು ಈ ದೇಶವನ್ನು ಕಟ್ತೀವಿ ಅಂದರೆ ಸಾಧ್ಯ ಇಲ್ಲ. ರೈತರನ್ನ ಶಕ್ತಿಶಾಲಿಯಾಗಿ ಮಾಡಿದ್ರೆ ಈ ದೇಶ ಶಕ್ತಿಶಾಲಿಯಾಗಿರ್ತದೆ. ಬಹಳ ಜನಕ್ಕೆ ತಪ್ಪು ಕಲ್ಪನೆಗಳಿದ್ದಾವೆ. ನಾನು ಈಗ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ಯಾವ ದೇಶ ಆಹಾರದಲ್ಲಿ ಸ್ವಾವಲಂಬನೆ ಇರ್ತದೆ ಆ ದೇಶ ಸ್ವಾಭಿಮಾನಿ ದೇಶ ಆಗಕ್ಕೆ ಸಾಧ್ಯ. ಯಾವ ದೇಶ ಆಹಾರದಲ್ಲಿ ಸ್ವಾವಲಂಬನೆ ಆಗೋದಿಲ್ಲ ಆ ದೇಶ ಸ್ವಾಭಿಮಾನಿ ಇರೋಕ್ಕೆ ಸಾಧ್ಯ ಇಲ್ಲ. ಅದು ಇನ್ನೊಬ್ಬರ ಮುಂದೆ ಕೈ ಚಾಚುವಂಥ ದೇಶ ಆಗ್ತದೆ. ಸ್ವತಂತ್ರ ಬಂದಾಗ ನಮಗೆ 33 ಕೋಟಿ ಜನಸಂಖ್ಯೆ, ಎಲ್ಲರಿಗೂ ಆಹಾರ ಕೊಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು 130 ಕೋಟಿ ಜನಸಂಖ್ಯೆ, ಎಲ್ಲರಿಗೂ ಆಹಾರ ಸಿಗ್ತಾ ಇದೆ. ಅದಕ್ಕೆ ಕಾರಣ ರೈತ, ಹಸಿರು ಕ್ರಾಂತಿ ಮತ್ತು ರೈತ. ವಿಶ್ವ ರೈತ ದಿನದ ಅಂಗವಾಗಿ ಕೃಷಿ ಕ್ಷೇತ್ರದಲ್ಲಿ ಹೊಸತನವನ್ನು ಅಳವಡಿಸಿಕೊಂಡು ಎನಿಸಿಕೊಂಡಿರುವ ಹಾಗೂ ಗಮನಾರ್ಹ ಸಾಧನೆ ಮಾಡಿರುವ ಜಿಲ್ಲೆಯ ಪ್ರಗತಿಪರ ರೈತರನ್ನ ಇದೇ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ರಾಷ್ಟ್ರೀಯ ರೈತ ದಿನಾಚರಣೆ ಅಂತೇಳಿ ಘೋಷಣೆ ಮಾಡಲು ಡಿಸೆಂಬರ್ 23ರ ಅಲ್ಲಿಂದ
ನಮ್ಮ ದೇಶದಲ್ಲಿ 23ನೇ ತಾರೀಕು ರೈತ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಕೂಡ 4-5 ವರ್ಷಗಳಿಂದ ಇದನ್ನು ಮಾಡ್ತಾ ಬರ್ತಾ ಇದ್ದೀವಿ. ಮೊದಲನೇ ವರ್ಷದ ಕಾರ್ಯಕ್ರಮದಲ್ಲಿ ಆವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರು ಉದ್ಘಾಟನೆ ಮಾಡಿದರು. ಇವತ್ತು ಕೂಡ ಅವರು ಈ ಕಾರ್ಯಕ್ರಮ ಉದ್ಘಾಟನೆಗೆ ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ಯಾಕೆ ಮಾಡಬೇಕು ಅಂದರೆ, ರೈತರ ಹಬ್ಬವನ್ನು ಸರ್ಕಾರಗಳು ಮಾಡ್ತಾ ಇಲ್ಲ. ಯಾಕೆಂದರೆ ಶಿಕ್ಷಕರ ದಿನಾಚರಣೆ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಪ್ರಮುಖರು ಹಾಗೂ ಹಸಿರು ಸೇನೆಯ ಮುಖಂಡರು ಭಾಗವಹಿಸಿದರು. ಶಾಲೆಗಳು ಎಂದರೆ ಕೇವಲ ಪಠ್ಯದ ಕಲಿಕಾ ಕೇಂದ್ರಗಳಲ್ಲ, ಅವು ವಿದ್ಯಾರ್ಥಿಗಳಿಗೆ ಉತ್ತಮ ಜೀವನ ಮಾರ್ಗವನ್ನು ಕಲ್ಪಿಸುವ ಶಕ್ತಿ ಕೇಂದ್ರಗಳಾಗಿವೆ ಎಂದು ಹಲ್ಗೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಲೋಕೇಶ್ ತಿಳಿಸಿದರು. ಮಳವಳ್ಳಿ ತಾಲೂಕಿನ ಒಳಗೆರೆ ದೊಡ್ಡಿ ಗ್ರಾಮದ ವಿದ್ಯಾಧಾರೆ ಇಂಟರ್ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ಹಮ್ಮಿಕೊಂಡಿದ್ದ ವಿದ್ಯಾರ್ಥಿಗಳ ಹಾಗೂ ಪೋಷಕರ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಾಥಮಿಕ ಹಂತದಲ್ಲೇ ಮಕ್ಕಳಿಗೆ ಇಂತಹ ಕ್ರೀಡಾಕೂಟಗಳನ್ನು ಆಯೋಜಿಸಿರುವುದರಿಂದ ಅವರಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಮೂಡುತ್ತದೆ. ಪೋಷಕರಿಗೂ ಕ್ರೀಡಾಕೂಟ ಏರ್ಪಡಿಸಿರುವುದು ಶ್ಲಾಘನೀಯ ಎಂದರು. ಚೆನ್ನಾಗಿ ಈವೆಂಟ್ ಸೆಟ್ ಮಾಡಿದ್ದಾರೆ. ಎಸ್ಪೆಷಲಿ ಮಾರ್ಚ್ ಪಾಸ್ಟ್ ವೆರಿ ನೈಸ್. ಮತ್ತೆ ಓತ್ ಟೇಕಿಂಗ್ ಇರ್ಬೋದು, ಪ್ರತಿಯೊಂದು ಎಲ್ಲ ಕೂಡ ಯಾವ ಥರ ಸೇರ್ ಸೆಟಪ್ ಇಲ್ಲಿ ನಮ್ಮ ಈ ಚಿಕ್ಕದ್ರಿಂದನೇ ಕೂಡ ಮಕ್ಕಳಿಗೆ ಈ ರೀತಿ ಮಾಡ್ತಾ ಇರೋದು, ಮತ್ತೆ ಅವರಲ್ಲಿ ಸ್ಪೋರ್ಟ್ಸ್ ಸ್ಪಿರಿಟ್ ಬರಲಿಕ್ಕೆ ಕಾರಣ. ಎಸ್ಪೆಷಲಿ ನಿಮಗೆ ಗೊತ್ತಿದೆ ಪೇರೆಂಟ್ಸ್ ಎಷ್ಟು ಕಷ್ಟ ಇವ್ರಿಗೆ ಕಲ್ಸೋದು ಅಂತ. ನೀವೇ ನೋಡ್ತಿದ್ದೀರಲ್ಲ, ಹೇಳಿ ಮಾತು ಕೇಳ್ತಾರೆ ಅವರು, ಹೇಳಲ್ಲ. ನೀವು ಯಾರನ್ನ ಬೇಕಾದ್ರೆ ಕಂಟ್ರೋಲ್ ಮಾಡೋದು, ಇವ್ರನ್ನ ಕಂಟ್ರೋಲ್ ಮಾಡೋದು ಕಷ್ಟ. ನನಗೆ ಗೊತ್ತಿದೆ ಚೆನ್ನಾಗಿ. ಇವ್ರಿಗೆ ಶಾಲೆ ಅಂದ್ರೆ ಬರೀ ಕಲಿಕಾ ಕೇಂದ್ರ ಮಾತ್ರ ಅಲ್ಲ, ನಿಮ್ಮ ಜೀವನಕ್ಕೆ ಬೇಕಾದಂತ ಮಾರ್ಗದರ್ಶನ ನೀಡುವಂತ ಕೂಡ ಸ್ಥಳ. ಹಾಗಾಗಿ ಮುಂದೆ ಏನಿದೆ, ಇವರು ಮಕ್ಕಳನ್ನ ಬರೀ ಕಾಲೇಜಲ್ಲಿ ಅವ್ರ ತಲೆ. ಶಾಲೆಯ ಸಂಸ್ಥಾಪಕ ಎಚ್.ವಿ. ಅಶ್ವಿನ್ ಕುಮಾರ್ ಮಾತನಾಡಿ, ನಮ್ಮ ಸಂಸ್ಥೆಯಲ್ಲಿ ಪಠ್ಯದ ಜೊತೆಗೆ ರೋಬೋಟಿಕ್ಸ್, ಕಂಪ್ಯೂಟರ್ ಶಿಕ್ಷಣ, ಸಂಗೀತ ಹಾಗೂ ಕಲೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಇಸ್ರೋ ಕಿಡ್ಸ್ ಎಂಬ ವಿಶೇಷ ಸಹಪಠ್ಯ ತರಗತಿಯನ್ನು ಆರಂಭಿಸುವ ಗುರಿ ಹೊಂದಲಾಗಿದೆ. ಇದರಿಂದ ಮಕ್ಕಳಿಗೆ ಬಾಲ್ಯದಲ್ಲೇ ಬಾಹ್ಯಾಕಾಶ ವಿಜ್ಞಾನದ ಬಗ್ಗೆ ಆಳವಾದ ಅರಿವು ಮೂಡಲಿದೆ ಎಂದು ಮಾಹಿತಿ ನೀಡಿದರು. ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ. ಮಕ್ಕಳಿಗೆ ಕೇವಲ ಶಿಕ್ಷಣ ಮಾತ್ರ ಅಲ್ಲ, ಅದರ ಜೊತೆಗೆ ವಿವಿಧ ರೀತಿಯ ಚಟುವಟಿಕೆಗಳು, ಲೈಕ್ ಈಗ ರಾಬೋಟಿಕ್ಸ್ ಇಂಪ್ಲಿಮೆಂಟ್ ಮಾಡಿದ್ದೀವಿ, ಮಕ್ಕಳಿಗೆ ಕಂಪ್ಯೂಟರ್ ಕಲಿಕೆ ನಡೀತಾ ಇದೆ, ಮತ್ತು ಸಂಗೀತ ಶುರುವಾಗಿದೆ, ಆರ್ಟ್ಸ್ ಶುರುವಾಗಿದೆ. ಈಗ ಮತ್ತೊಂದು ಹೊಸ ಒಂದು ಪಠ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ, ಇಸ್ರೋ ಕಿಡ್ಸ್ ಅಂತ. ಅಂದರೆ ನಮ್ಮ ಸಂಸ್ಥೆಗೆ ಇಸ್ರೋ ಹಿರಿಯ ವಿಜ್ಞಾನಿಗಳಾದಂತಹ ಒಬ್ಬರು ಆನಂದ್ ಅಂತ ಹೇಳಿ ಟ್ರಸ್ಟಿಗಳಾಗಿ ಜಾಯ್ನ್ ಆಗಿದ್ದಾರೆ. ಅವರು ನಮ್ಮ ಶಾಲಾ ಆನ್ಯುವಲ್ ಡೇಗೆ ಜಾಯ್ನ್ ಆಗ್ತಿದ್ದಾರೆ ಸದ್ಯದಲ್ಲೇ. ಈ ಸಂದರ್ಭದಲ್ಲಿ ಶಾಲೆಯ ಮೇಲ್ವಿಚಾರಕಿ ಎಚ್.ವಿ. ಶ್ವೇತಕುಮಾರಿ, ಕಾರ್ಯದರ್ಶಿ ನಾಗಲಾಂಬ, ಅಕ್ಷತಾ, ಅಶ್ವಿನ್ ಕುಮಾರ್ ಹಾಗೂ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ರೈತರ ಬಹುದಿನಗಳ ಬೇಡಿಕೆಯಂತೆ ಕೆಆರ್ನಗರ ತಾಲೂಕಿನ ಎಪಿಎಂಸಿ ಪ್ರಾಂಗಣದಲ್ಲಿ ಭತ್ತ ಮತ್ತು ರಾಗಿ ಖರೀದಿ ಕೇಂದ್ರಕ್ಕೆ ಶಾಸಕ ಡಿ ರವಿಶಂಕರ್ ಚಾಲನೆ ನೀಡಿದರು. ಶಾಸಕರು ಮಾತನಾಡಿ, ಅಧಿಕಾರಿಗಳು ಯಾವುದೇ ಲೋಪಕ್ಕೆ ಅವಕಾಶ ನೀಡದೆ ಪಾರದರ್ಶಕವಾಗಿ ಖರೀದಿ ಪ್ರಕ್ರಿಯೆ ನಡೆಸಬೇಕು. ಮುಂದಿನ ವರ್ಷದಲ್ಲಿ ನವೆಂಬರ್ನಲ್ಲೇ ಖರೀದಿ ಕೇಂದ್ರ ಆರಂಭಿಸಲು ಕ್ರಮ ಕೈಗೊಳ್ಳಲಾಗುವುದು. ರಾಗಿಗೆ ಪ್ರತಿ ಕ್ವಿಂಟಾಲ್ಗೆ 4,889, ಸಾಮಾನ್ಯ ಭತ್ತಕ್ಕೆ 2,369 ಹಾಗೂ ಗ್ರೇಡ್ ಎ ಭತ್ತಕ್ಕೆ 2,389 ದರ ನಿಗದಿಪಡಿಸಲಾಗಿದೆ ಎಂದರು. ಕೆಲವರು ಆದಂತೆ ಬಹಳ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾನು ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಚರ್ಚೆಯನ್ನು ಮಾಡಿ ಮುಂದೆ ಬರ್ತಕ್ಕಂಥ ನಮ್ಮ ಏನು ಬಜೆಟ್ ಅಧಿವೇಶನ ಇದೆ, ಆ ಅಧಿವೇಶನದಲ್ಲೇ ರೈತರ ಪರವಾಗಿ ಇದನ್ನು ಮನಗಂಡು ಇದರ ಬಗ್ಗೆ ಒಂದು ಪ್ರಶ್ನೆಯನ್ನು ಹಾಕಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳ ಗಮನಕ್ಕೂ ತಂದು ಮುಂದಿನ ವರ್ಷದಲ್ಲಿ ಆದಷ್ಟು ಬೇಗ ನಮ್ಮ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಭತ್ತದ ಖರೀದಿ ಕೇಂದ್ರವನ್ನು ಓಪನ್ ಮಾಡಲಿಕ್ಕೆ ಏನೆಲ್ಲ ಕ್ರಮಗಳು ತೆಗೆದುಕೊಳ್ಬೇಕು ಅದನ್ನು ಮಾಡಿಸ್ತೇನೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತೇನು ಕುಮಾರಣ್ಣನವರು ಸಾಕಷ್ಟು ವಿಚಾರಗಳನ್ನು ಚರ್ಚೆಯನ್ನು ಮಾಡೋದು, ನಾನು ಈ ಸಂದರ್ಭದಲ್ಲಿ ಮೊದಲಿಗೆ ವಿನಂತಿಯನ್ನು ಮಾಡಿಕೊಳ್ಳೋದು ನಮ್ಮ ರೈತರಿಗೆ ಉತ್ತಮವಾದ ಗುಣಮಟ್ಟ
ಕಾಡುಗೊಲ್ಲ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ನೀಡುವ ಭರವಸೆಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈಡೇರಿಸಬೇಕು ಎಂದು ಸಂಘದ ಜಿಲ್ಲಾಧ್ಯಕ್ಷ ಗಂಗಾಧರ್ ಒತ್ತಾಯಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 22ರಿಂದ ಆರಂಭವಾಗಲಿರುವ ಶ್ರೀ ವನಕಲ್ಲು ಮಲ್ಲೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶ್ರೀ ಬಸವರಾಮಾನಂದ ಸ್ವಾಮೀಜಿಗಳು ಭಿಕ್ಷಾಟನೆಗೆ ಬರಲಿದ್ದಾರೆ. ಈ ಸಂದರ್ಭದಲ್ಲಿ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದರು. ಇದೇ ವೇಳೆ ತಾಲೂಕು ಅಧಿಕಾರಿಗಳು ಕಾಡುಗೊಲ್ಲರಿಗೆ ಜಾತಿ ಪ್ರಮಾಣ ಪತ್ರ ನೀಡಲು ವಿಳಂಬ ಮಾಡುತ್ತಿರುವುದನ್ನು ಖಂಡಿಸಿದ ಮುಖಂಡರು ಕೂಡಲೇ ಈ ಸಮಸ್ಯೆ ಬಗೆಹರಿಸುತ್ತಿದ್ದರೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ನಾನು ಕರೆ ಕೊಡೋದೇನಂತಂದ್ರೆ, ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠದಲ್ಲಿ ಬಸವ ರಾಮಾನಂದ ಮಹಾಸ್ವಾಮಿಗಳು ಪೀಠಾಧ್ಯಕ್ಷರಾದ ನಂತರ ಆ ಮಠದ ವರ್ಚಸ್ಸೇ ಬದಲಾವಣೆ ಮಾಡಿದ್ದಾರೆ. ಅಲ್ಲಿ ಅವರು ಬಂದ ಮೇಲೆ ಅನಾಥಾಶ್ರಮ, ವೃದ್ಧಾಶ್ರಮ, ಗೋಶಾಲೆ, ಸಂಸ್ಕೃತ ಪಾಠಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಶ್ರೀ ವನಕಲ್ಲು ಮಲ್ಲೇಶ್ವರ ಮಠದಲ್ಲಿರ್ತಕ್ಕಂಥ ಒಂದು ಏನು ಅಭಿವೃದ್ಧಿ ಕೆಲಸಗಳನ್ನ ಅವರು ಮತ್ತೆ ಒಂದು ಸಂಬಂಧಪಟ್ಟಂತ ಜಮೀನಾಗಿರ್ಬೋದು, ಮಠಕ್ಕೆ ಸಂಬಂಧಪಟ್ಟಂತ ಆ ಉದ್ದೇಶಕ್ಕೋಸ್ಕರ ದೇವೇಗೌಡರು ಏನ್ ಹೇಳಿದ್ರು ಅಂತಂದ್ರೆ, ಎಲೆಕ್ಷನ್ ಕಳೆದ ಕೆಲವೇ ತಿಂಗಳು ಅಂದ್ರೆ 2 ತಿಂಗಳುಗಳಲ್ಲಿ ನೀವು ಎಸ್ಟಿ ಮೀಸಲಾತಿ ಒಂದು ಪತ್ರವನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀನಿ ಅಂತ ಹೇಳಿದ್ರು. ನಾನು ದೇವೇಗೌಡರು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ದಯಮಾಡಿ ದೇವೇಗೌಡರು ಒಂದು ಕಂಡೀಷನ್ ಕೂಡ ಹಾಕಿದ್ರು, ಈ ದೇವೇಗೌಡ ಕೊಟ್ಟ ಮಾತಿಗೆ ಎಂದೂ ತಪ್ಪಿಲ್ಲ ಅಂತ. ನಾನು ಅವ್ರ ಮುಂದೆನೇ ಇದ್ದೆ. ಈ ದೇವೇಗೌಡ ಎಂದೂ ಕೂಡ ಕೊಟ್ಟ ಮಾತಿಗೆ ತಪ್ಪಿಲ್ಲ. ಈ ದೇವೇಗೌಡ ಮಾತು ಕೊಟ್ಟ ಮೇಲೆ ನಡೆಸ್ಕೊಳ್ತಾನೆ. ಇದೇ ವಯಸ್ಸಲ್ಲಿ ಮಾನ್ಯ ದೇವೇಗೌಡರು ಹೇಳಿದ್ರು, ದಯಮಾಡ್ರಿ ಮಾನ್ಯ ದೇವೇಗೌಡರು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಕೈ ಮುಗಿದು ಕೇಳ್ಕೊಂತಿದ್ದೀನಿ, ಈ ಕೊಟ್ಟ ಮಾತಿನಂತೆ ನೀವು ನಡ್ಕೊಳ್ಬೇಕು. ನೀವು ಕೊಟ್ಟ ಮಾತಿನಂತೆ ಕಾಡುಗೊಲ್ಲರಿಗೆ ಎಸ್ಟಿ ಮೀಸಲಾತಿ ಕೊಡಿಸ್ಬೇಕು ಅಂತ ಕೈ ಜೋಡಿಸಿ ತಮಗೆ ಕೈ ಮುಗಿದು ಕೇಳಿಕೊಂಡು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮುಖಂಡರಾದ ತಿಮ್ಮಪ್ಪನಹಟ್ಟಿ ತಿಮ್ಮಯ್ಯ, ಸದಾಶಿವ್, ಜಯಣ್ಣ ದ್ಯಾವರನಹಟ್ಟಿ, ಶ್ರೀನಿವಾಸ್, ಈರಣ್ಣ, ನಾಗರಾಜು, ಗಂಗಾಧರ್, ರತೀಶ್, ದೇವರಾಜು, ನಾಗರಾಜು, ಮಂಜಣ್ಣ, ತಿಮ್ಮರಾಜು, ಮೋಹನ್, ಶಿವಣ್ಣ ಸಮುದಾಯದ ಮುಖಂಡರು ಭಾಗವಹಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ದ್ವೇಷ ಭಾಷಣ ನಿಯಂತ್ರಣ ಕಾಯ್ದೆ ದಮನಕಾರಿ ಕಾನೂನು. ಬಿಎನ್ಎಸ್ ಕಾಯ್ದೆ ಇರುವಾಗ ಹೊಸ ಕಾನೂನು ಏತಕ್ಕೆ? ರಾಜ್ಯ ಸರ್ಕಾರದ ವಿರುದ್ಧ ಬೊಮ್ಮಾಯಿ ಆಕ್ರೋಶ. ಹಾಸನದಲ್ಲಿ ಪೊಲೀಸರು ಪತ್ರಕರ್ತರ ಸೌಹಾರ್ದ ಕ್ರಿಕೆಟ್. ಪತ್ರಕರ್ತರ ತಂಡಕ್ಕೆ ಸೋಲು, ಸೌಹಾರ್ದತೆಗೆ ಗೆಲುವು. ವಿಜೇತ ತಂಡಕ್ಕೆ ನಗದು ಬಹುಮಾನ. ಶಾಸಕ ಸಿಮೆಂಟ್ ಮಂಜು ಅವರಿಗೆ ಜನ್ಮದಿನದ ಸಂಭ್ರಮ. ಸಕಲೇಶಪುರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ. ಕಾರ್ಯಕ್ರಮದಲ್ಲಿ ಹಿರಿಯ ಶ್ರೀಗಳಿಂದ ಆಶೀರ್ವಚನ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.